ಹೌದು, ಯು ಐ ನನಗೆ ನೆನಪಿದ್ದಂಗೆ ಯು ಐ ಮುಹೂರ್ತ ಟೈಮಲ್ಲಿ ಶಿವಣ್ಣ ಬಂದಿದ್ರು. ಸೊ ಎಲ್ಲರೂ ಕೇಳಿದ್ರು ನಿಮ್ಮಿಬ್ರದ್ದು ಕಾಂಬಿನೇಷನ್ ಯಾವಾಗ ಸಿನಿಮಾ ಬರುತ್ತೆ ಅಂತ. ನೋಡಿ ಕರೆಕ್ಟ್ 1 ಇಯರ್ಗೆ ಹಾಗೆ ಹೋಯ್ತು, ರಿಲೀಸ್ ಆಗ್ತಿದೆ ಅಂದ್ರೆ ಇದೊಂದು ಸ್ಪೆಷಲ್ ಅಂತ ಹೇಳ್ಬೋದು. ಸ್ಪೆಷಲ್. ಶಿವಣ್ಣ ಮಾಡ್ತಾರೆ ಅಂತ ಫಸ್ಟ್ ಹೇಳಿದಾಗ ಹೇಗೆ ಅನ್ನಿಸ್ತು ಶಿವಣ್ಣನ ಜೊತೆ ಕಾಂಬಿನೇಷನ್ ಅಲ್ಲಿ? ಅಲ್ಲ, ಈ ಫಸ್ಟ್ ಸ್ಟಾರ್ಟ್ ಆಗಿದ್ದೆ ಶಿವಣ್ಣ. ಅಲ್ಲ, ಕತೆ ಶಿವಣ್ಣಂಗೆ ಹೇಳ್ತಾರೆ, ಆಮೇಲೆ ನಿಮ್ಮ ಹತ್ರ ಬರ್ತಾರೆ. ಸೊ ಈ ತರ ಇರುತ್ತೆ, ಈ ತರ ಜರ್ನಿ ಇರುತ್ತೆ ಶಿವಣ್ಣ ಜೊತೆ ಅಂತ ಹೇಳ್ತಾರೆ. ಅದೇ ಈ ಥರ ಇರುತ್ತೆ ಹಿಂಗೆ ಅಂತ ಓವರ್ ಆಲ್ ಹೇಳಿದಾಗ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಎಲ್ಲದಕ್ಕಿಂತ ಆ ಸ್ಟೋರಿ, ಆಮೇಲೆ ಶಿವಣ್ಣ ಈ ಪಾತ್ರ ಮಾಡಿದಾಗ ಹೆಂಗಿರುತ್ತೆ, ನಾನು ಈ ಥರ ಪಾತ್ರ ಮಾಡಿದಾಗ ಹೆಂಗಿರುತ್ತೆ, ಚೆನ್ನಾಗಿರುತ್ತಲ್ಲ ಅಂತ ಆ ಒಂದು ಇದು ಅಷ್ಟೇ ಆ್ಯಕ್ಚುಲಿ. ಆಮೇಲೆ ಅವರು ಅಷ್ಟು ಪರ್ಫೆಕ್ಟಾಗಿ ಎಲ್ಲ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡ್ಬಂದಿದ್ರು, ಹಿಂಗೆ ಇರುತ್ತೆ, ಹಿಂಗೆ ಮಾಡ್ತೀನಿ ಅಂತ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ ಕೂಡಲೇ ಆಮೇಲೆ ಎಸ್ಪೆಷಲಿ ಶಿವಣ್ಣ ಜೊತೆ ಇನ್ನೊಂದು ಮತ್ತೆ ಸಿನಿಮಾ ಮಾಡ್ತೀನಿ ಅಂದರೆ ಅದೊಂದು ಬೇರೆನೇ ಥ್ರಿಲ್. ಅರ್ಧ ತಲೆ ಎಲ್ಲ ಅದೆಲ್ಲ ಹೋಗ್ಬಿಡುತ್ತೆ. ಆದರೆ ಆ ಪೋಸ್ಟರ್ ಎಲ್ಲ ಅಷ್ಟೆಲ್ಲ ನಿಮ್ಮಿಬ್ರದ್ದು ಈ ಕಡೆ ಒಂದು ಸೈಡ್ ಹಂಗಾಗ್ಬಿಡುತ್ತೆ ಅದು ಆ್ಯಕ್ಚುಲಿ. ಸೊ ಒಂದು ಸಾಂಗಲ್ಲಿ ಶಿವಣ್ಣ ಲುಕ್ಕು ಒಂಥರ ಇದ್ದರೆ ನಿಮ್ಮ ಲುಕ್ ಇನ್ನೊಂದು ಥರ ಇರುತ್ತೆ. ಶಿವಣ್ಣ ಲುಕ್ಕು ಸ್ಟೈಲಿಶ್ ಆಗಿದ್ದರೆ ನಿಮ್ಮ ಲುಕ್ಕು ಬೇರೆ ಥರ ರಗಡ್ ಆಗಿರುತ್ತೆ. ಸೊ ಮತ್ತೆ ವೈಸ ವರ್ಸ ಆಗುತ್ತೆ. ಸೊ ಯಾವ ಥರ ಲುಕ್ ಅಂತ ಈ ಸಿನಿಮಾದಲ್ಲಿ ಹೇಗಿರುತ್ತೆ? ನಾನು ಟ್ರೈಲರಲ್ಲಿ ಅನಲೈಸ್ ಮಾಡಿದ್ದು ಏನು ಅಂತ ಅಂದರೆ, ನಾನು ಅನಲೈಸ್ ಮಾಡಿದ್ದು ಆ್ಯಸ್ ಎ ಫಿಲಮ್ ಇದಾಗಿ, ರಾಜ್ ಬಿ ಶೆಟ್ಟಿ ಅವರಿಗೆ ಒಂದು 45 ವರ್ಷ ಆಗಿರುತ್ತೆ. 45 ವರ್ಷಕ್ಕೆ ಅವರ IS ಮುಗಿಯೋ ಟೈಮ್ ಇರುತ್ತೆ. ಆ ಟೈಮಲ್ಲಿ ಶಿವ ಬಂದು ಕಾಪಾಡ್ತಾರೋ ಅಥವಾ ಯಮ ಬಂದು ಕರ್ಕೊಂಡು ಹೋಗ್ತಾರೋ ಅನ್ನೋದು ಏನೋ ಮೇ ಬಿ ಇರಬಹುದು ಅಂತ. ಹೌದಾ? ಅಲ್ಲ, ಕತೆ ಬೇರೆ ಇರುತ್ತೆ, ಬಟ್ ಅನಲೈಸ್ ಮಾಡಿರೋದು. ಅಲ್ಲಲ್ಲ, ಕರೆಕ್ಟ್. ನೀವು ಅನಲೈಸೇಷನ್ನು ತುಂಬ ಜನ ಅದು ಮಾಡ್ತಿದ್ದಾರೆ, ಬಟ್ ಅದಕ್ಕಿಂತ ಒಂದು ಬೇರೆ ಇರುತ್ತೆ ಆ್ಯಕ್ಚುಲಿ. ಒಂದು ಸ್ಪೆಷಲ್ ಇದೆ, ನೀವು ಹೇಳಿದ್ದಕ್ಕಿಂತ ಒಂದು ಸಣ್ಣ ಸ್ಪೆಷಲ್ ಇದೆ. ಯಾರು ಏನು ಅನಲೈಸ್ ಮಾಡಿದ್ರು ಅದು ತಪ್ಪೇನಿಲ್ಲಮ್ಮ. ಯಾಕಂದರೆ ಅನಲೈಸ್ ಒಬ್ಬೊಬ್ಬರು ಅಭಿಪ್ರಾಯನೂ ಒಂದೊಂದು ಇರುತ್ತೆ. ಯಾಕಂದರೆ ಅದು ಯೂಶಲಿ ಎಲ್ರಿಗೂ ಬರಲ್ಲ. ಚೆನ್ನಾಗಿದೆ ಟ್ರೈಲ್ ಅಂತ ಬಿಟ್ಬಿಡ್ತಾರೆ. ಬಟ್ ಅದನ್ನು ಏನು ಇರ್ಬೋದು ಅನ್ನೋದು ವಿಶ್ಲೇಷಣೆ ಮಾಡೋದು ನೋಡ್ತಾರೆ, ಅಲ್ಲಿ ಅವ್ರು ಟ್ರೂ ಆಡಿಯನ್ಸ್ ಆಗ್ತಾರೆ. ನಾನು ಯಾಕೆ ಸಿನಿಮಾ ನೋಡಬೇಕು, ಆವಾಗ ಆ ಸಿನಿಮಾ ಅವ್ರನ್ನ ಬರಂಗೆ ಮಾಡ್ಕೊಳ್ಳುತ್ತೆ. ವಾಟ್ ಮೈಟ್ ಬಿ ದ ಸ್ಟೋರಿ, ಮತ್ತೆ ನೋಡೇ ಬಿಡೋಣ ಕಣೆ ಅನ್ನೋದು ಬರುತ್ತೆ. ಬಂದಮೇಲೆ ಅದು ಇದು ನಾವು ಅನ್ಕೊಂಡಿದ್ದು ಒಂದು ಇಲ್ಲ ಸ್ವಲ್ಪ ಅಷ್ಟು ಆವಾಗ ನಾವು ಅನ್ಕೊಂಡಿದ್ದು ಕರೆಕ್ಟ್. ಬಟ್ ಅದ್ರ ವಿಜುವಲ್ ಇದೆಲ್ಲ ನೋಡಿದಾಗ, ಆ ಒಂದು ಭಾವನೆಗಳು ನೋಡಿದಾಗ ಎವ್ರಿಬಡಿ ವಿಲ್ ಗೆಟ್ ಅಟ್ರಾಕ್ಟೆಡ್ ಅಲ್ವಾ? ಹೌದೌದು, ಖಂಡಿತ. ಅದರಲ್ಲಿ ಫೈಟ್ ಸೀನ್ಗಳು ಅದೇ ಥರ ಇದೆ. ಒಂದು ಕಡೆ ನೋಡಿದಾಗ ಬೇರೆ ಥರ ನೀವಿಬ್ಬರು ಲುಕ್ ಇರುತ್ತೆ. ರೆಟ್ರೋ ಸ್ಟೈಲಲ್ಲಿ ಶಿವಣ್ಣ ಕಾಣಿಸ್ಕೊಳ್ತಾರೆ, ಆಮೇಲೆ ಬೇರೆ ಥರ ಕಾಣಿಸ್ಕೊಳ್ತೀರಾ. ಒಂಥರ ನೋಡಬೇಕಾದ್ರೆ ಬೇರೆ ಬೇರೆ ಕತೆಗಳು ನಮಗೆ ಅಲ್ಲೇ ಹೋಗ್ತಾ ಇರುತ್ತೆ ಕಣ್ಮುಂದೆ. ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ? ಇಲ್ಲ, ಸೂಪರ್. ಅದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಿಡಿ. ಅದು ಶಿವಣ್ಣ ಇದ್ದಾಗ, ರಾಜ್ ಬಿ ಶೆಟ್ಟಿ ಅವರಿದ್ದಾಗ ಜಾಲಿ, ಅದು ಅರ್ಜುನ್ ಅವರಿದ್ದಾಗ, ಅದು ಆಮೇಲೆ ಪ್ರೊಡ್ಯೂಸರು ಅಷ್ಟೇ, ಹೋಲ್ ಯೂನಿಟ್. ಸತ್ಯ ಹೆಗಡೆ ಫೈಟ್ ಮಾಸ್ಟ್ರು, ನಮ್ಮ ರವಿ ವರ್ಮಾ ಅವರು, ಜಾಲಿ ಮಾಸ್ಟ್ರು, ಚೇತನ್ ಅವರು ಎಲ್ಲ ಒಂಥರ ಅದು ಜರ್ನಿನೇ. ಆಮೇಲೆ ಪ್ರತಿ ಇದಕ್ಕೂ ಒಂದು ವಿಷುವಲಿ ಬೇರೆ ಥರ ಲೈಟಿಂಗ್ ಇರೋದು. ನಾನು ಬಂದಾಗ ಒಂಥರ ಲೈಟಿಂಗ್, ಇವ್ರು ಬಂದಾಗ ಒಂಥರ ಲೈಟಿಂಗ್, ಅಟ್ಮಾಸ್ಫಿಯರ್ ಬೇರೆ, ಅದೆಲ್ಲ ಒಂದು